ಹಾಯ್ ಎಲ್ಲರೂ ಹೆಂಗದಿರಿ, ಎಲ್ಲರೂ ಚಲೋ ಇದ್ರೆ ಅನ್ಕೋತೀನಿ, ಓದ್ಕೊಂತಿದ್ರೆ ಅನ್ಕೋತೀನಿ. ತುಂಬ ಜನರಿಗೆ ಭಾಳ ಡೌಟ್ ಬರತ್ತೆ ಇತ್ತೀಚೆಗೆ. ಏನಪ್ಪ ಅಂತಂದ್ರೆ ನಾವು ಸ್ಟೇಟಿಗೆ ಓದಬೇಕಾ ಅಥವಾ ಸೆಂಟ್ರಲ್ಗೆ ಓದಬೇಕಾ, ಯಾವುದಕ್ಕೆ ಓದಬೇಕು? ಯಾಕಂದ್ರೆ ನಮ್ಮ ಸ್ಟೇಟ್ದವ್ರು ಮಕ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಮೆಚ್ಚ ಆಗುತ್ತೆ ಹೆಸರು ಅದಕ್ಕೂ ಎಮ್ ಎಸ್ ಪಟ 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 ಇರೋರು ಎಲ್ಲ ನೋಡ್ಸ್ಕೊಂಡು ಕರೀತಾರೆ. ಒಂದು ಬಿಟ್ಟು ಹತ್ರ ಬಿಟ್ಟು ಬಿಡ್ತಾರೆ, ಕರೆದ್ರೆ ಕರೆಕ್ಟ್ ಚಾಲೋ ಮಾಡ್ತಾರೆ. ಇವಾಗ ಮನೆಯಲ್ಲ ಪ್ರೊಟೆಸ್ಟ್ ಆಯ್ತಲ್ಲ, ಸೊ ಹಂಗಾಗಿ ಅವರು ಕೂಡ ಸ್ಟೇಟ್ ಹೋಗ್ತಾರೆ ಕೂಡ ಇವಾಗ ನೋಟಿಫಿಕೇಶನ್ ಕರೆಯಕತ್ತಾರೆ. ಬಟ್ ಇದ್ದಿಸ್ ಮಟ್ಟ ಏನು ಮಾಡ್ತಿದ್ರು, ತುಂಬ ಜನ ಸೆಂಟ್ರಲ್ಗೆ ಓದಾಕತ್ತಿದ್ರಿ, ಬಟ್ ಇವಾಗ ಸ್ಟೇಟ್ ಕರೆಯಕತ್ತಾರೆ. ಸೊ ನಾವು ಸ್ಟೇಟ್ಗೆ ಓದಬೇಕಾ ಸೆಂಟ್ರಲ್ಗೆ ಓದಬೇಕಾ, ಯಾವುದಕ್ಕೆ ಓದ್ಬೇಕು ಅನ್ನೋದು ಭಾಳ ಜನರು ಡೌಟ್ ಐತಿ. ನಿಮ್ಗೆ ಒಂದು ಸಿಂಪಲ್ ಹೇಳ್ತೀನಿ ನಾನು, ಏನಪ್ಪ ಅಂತಂದ್ರೆ ನೀವು ಸೆಂಟ್ರಲ್ಗೆ ಎಷ್ಟು ದಿವಸ ಮಟ್ಟ ಸೆಂಟ್ರಲ್ ಓದಿರಿ, ನೀವು ಒಂದು ಯಾವುದೋ ಎಕ್ಸಾಮ್ ಬರ್ದಿರಿ, ಆ ಎಕ್ಸಾಮ್ನ ನೀವು ಕಟ್ ಆಫ್ ಲೆವೆಲ್ಗೆ ಹೋಗಿ ಅಥವಾ ನೀವು ಫುಲ್ ಪರ್ಫೆಕ್ಷನ್ ಆಗೈತಿ, ಎಲ್ಲ ಸಿಲೆಬಸ್ ಎಲ್ಲ ಮುಗಿಸಿರಿ, ಹಂಗಿದ್ರೆ ನೀವು ಸೆಂಟ್ರಲ್ ಓದಬಹುದು ಕಂಟಿನ್ಯೂ ಆಗಿ. ಹಂಗಂತೇಳಿ ಸ್ಟೇಟ್ ಅಪ್ಲೈ ಮಾಡಬಾರ್ದಂತಲ್ಲ, ಸ್ಟೇಟ್ ಕೂಡ ಅಪ್ಲೈ ಮಾಡಿರಿ. ಸ್ಟೇಟ್ ಅಪ್ಲೈ ಮಾಡಿರಿ, ನೀವು ಎಲ್ಲ ಓದಿರ್ತಿರಲ್ಲ, ಭಾಳ ಡಿಫ್ರೆನ್ಸ್ ಇರಂಗಿಲ್ಲ. ಜಿ ಕೆನೇ ಒಂದೇನು ಡಿಫ್ರೆನ್ಸ್ ಅಂದ್ರೆ ಸೆಂಟ್ರಲ್ ನಮಗೆ ಮ್ಯಾಥ್ಸ, ರೀಸನಿಂಗ, ಜಿ ಕೆ, ಇಂಗ್ಲೀಷ, ಸೊ 4 ಸಬ್ಜೆಕ್ಟ್ ಕೂಡ ಭಾಳ ಇಂಪಾರ್ಟೆಂಟ್. ಬಟ್ ಸ್ಟೇಟ್ ಹಂಗಲ್ಲ, ಸ್ಟೇಟ್ನಾಗ ಇರೋದೇ ಮ್ಯಾಥ್ಸ್, ರೀಸನಿಂಗ ಬರೋದೇ ಒಂದು 5ರಿಂದ 10 ಕ್ವಶನ್ ಬರ್ತಾವೆ. ಆ 5ರಿಂದ 10 ಕ್ವಶನ್ ಕೂಡ 4ನೇ 5ನೇ ಹುಡುಗರು ಮಾಡ್ತಿರ್ತಾವೆ, ಅಷ್ಟು ಸಿಂಪಲ್ ಕ್ವಶನ್ಸ್ ಇರ್ತಾವೆ. ಸೊ ನೀವು ಮ್ಯಾಥ್ಸ್ ಭಾರಿ ಸ್ಟ್ರಾಂಗ್ ಐತಿ, ರೀಸನಿಂಗ್ ಭಾರಿ ಸ್ಟ್ರಾಂಗ್ ಐತಿ, ಇಂಗ್ಲೀಷ್ ಭಾರಿ ಸ್ಟ್ರಾಂಗ್ ಐತಿ ಅಂದ್ರೆ ಸಿಂಪಲ್ ಆಗಿ ಕಣ್ಣು ಮುಚ್ಚೆ ನೀವು ಸೆಂಟ್ರಲ್ಗೆ ಹೋದ್ರಿ. ಇಲ್ಲ ನನಗೆ ಮ್ಯಾಥ್ಸ್ ಕಷ್ಟ ಆಗುತ್ತಾ ಅಂದ್ರೆ ನಿಮ್ಗೆ ಸ್ಟೇಟ್ ಬೆಸ್ಟ್. ಜಿ ಕೆ ಓದೋದು, ಬಾಹಟ್ ಹೊಡಿಯೋದು, ಓದೋದು, ಹೋಗಿ ಬರೋದು ಬೆಸ್ಟ್. ಬಟ್ ಇನ್ನೊಂದು SSGD, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತೀನಿ, ಸ್ಟೇಟ್ ವರ್ಸಸ್ ಸೆಂಟ್ರಲ್ ಬಗ್ಗೆ. ಅದಕ್ಕಿಂತ ಮುಂಚೆ ನೋಡ್ರಿ SSGD ಬಗ್ಗೆ ಹೇಳ್ತೀನಿ ಒಂದ್ಸಲ. ಏನು SSGD ಬಗ್ಗೆ, ಈ ಸಲ SSGD ಒಳಗೆ ಭರ್ಜರಿ ಭರ್ತಿ ಮಾತ್ರ ಮಿನಿಮಮ್ ಈಗಾಗಲೇ 61,000 ಪ್ಲಸ್ ಭರ್ತಿಗಳಾಗಲೇ ಫಿಕ್ಸ್ ಆಗಿಬಿಟ್ಟವ. ಇಷ್ಟೊಂದು ವೇಕೆನ್ಸಿ ಬಂದೇ ಬರುತ್ತೆ. ಇದನ್ನ ಬಿಟ್ಟು ನನಗೆ ಅನ್ಸ್ಬಿಟ್ಟು ಆಲ್ಮೋಸ್ಟ್ ಇನ್ನೂ ನೋಟಿಫಿಕೇಶನ್ ಬರೋಕ್ಕೆ ಟೈಮ್ ಐತಿ. ಸೊ ಅಲ್ಲಿವರೆಗೆ 70,000ವರೆಗೂ ನಿಮ್ಗೆ ವೇಕೆನ್ಸಿ ಇರ್ತೈತಿ. 70,000 ವೇಕೆನ್ಸಿ ಇರುತ್ತೆ. ಈ ಸಲ ಮಿಸ್ ಮಾಡಬೇಡ್ರಿ. ಬರೀ CRPF ಒಳಗೆ ಇದು ಹೈಯೆಸ್ಟ್ ಡಿಮಾಂಡ್ CRPF, ಅದರೊಳಗೆ ಒಂದು 15,000ವರೆಗೂ ವೇಕೆನ್ಸಿ ಇದಾವೆ. 15,000 ವೇಕೆನ್ಸಿ ಬರೀ CRPF ಒಳಗೆ ಇರ್ತಾವೆ. ಸೊ ಟೋಟಲ್ ಒಂದು 70,000 ವೇಕೆನ್ಸಿ ಬರ್ತೀವಿ. ಸಲ ಚಾನ್ಸ್ ಮಿಸ್ ಮಾಡಬೇಡ್ರಿ. ಸೊ GD ಓದಾಕತ್ತಿರೋರು ನೋಟಿಫಿಕೇಶನ್ ನಿಮ್ಗೆ ಆದಷ್ಟು ಬೇಗ ಬರುತ್ತೆ. ನೋಟಿಫಿಕೇಶನ್ ಬರೋದು ಸ್ವಲ್ಪ ವೇಟ್ ಮಾಡಿರಿ. ಯಾಕಂದ್ರೆ ಇವಾಗಲೇ ಆ್ಯಕ್ಚುಲಿ SSC ಅವ್ರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ಅವ್ರು ಮೊದಲು ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮ್ ನಡೆಸ್ತಾರೆ, ಆಮೇಲೆ CGL ನಡೆಸ್ತಾರೆ, ಆಮೇಲೆ CHSL, ಆಮೇಲೆ CPO, ಡೆಲ್ಲಿ ಪೊಲೀಸ್ ಎಲ್ಲ ಮುಗಿಸಿ ಆಮೇಲೆ ನಿಮ್ಗೆ MTS ಮತ್ತು GD ನಡೆಸ್ತಾರೆ. ಸೊ ಹಂಗಾಗಿ ಇನ್ನೂ ಟೈಮ್ ಐತಿ. ಆ್ಯಕ್ಚುಲಿ ಇನ್ನೂ ಸೆಲೆಕ್ಷನ್ ಪೋಸ್ಟ್ ಆಗಲೇ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗಬೇಕಾಗಿತ್ತು, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಹಂಗಾಗಿ ನಾವು ಮುಗಿದು CGL ಮುಗಿ ಎಲ್ಲ ಮುಗಿಬೇಕು. ಸೊ ಎಕ್ಸಾಮ್ ಆದರೆ ಇನ್ನೂ ಭಾಳ ಡಿಲೇ ಐತಿ. ಸೊ ಅಲ್ಲಿ ತನಕ ಏನು ಮಾಡಿ ಅಂದ್ರೆ ನಿಮ್ದೇನು ಸಿಲೆಬಸ್ ಇರುತ್ತಲ್ಲ, ಸಿಲೆಬಸ್ನ ಕವರ್ ಮಾಡ್ಕೋರಿ. ನಿಮ್ಗೆ ಒಂದ್ಸಲ ಸಿಲೆಬಸ್ ಕವರ್ ಆಯ್ತು ಅಂತ ಹೇಳ್ತೀನಿ ನೋಡ್ರಿ. ಇವಾಗ ನೆನಪಾಯ್ತು. ಸೊ ನಿಮ್ದೇನು ಸಿಲೆಬಸ್ ಸೆಂಟರ್ ಕವರ್ ಆಗಿಬಿಡ್ತಂದ್ರೆ ನೀವು ಮಾಕ್ ಟೆಸ್ಟ್ ಹಾಕೋದು ಬೆಸ್ಟ್. ನೀವು ಮಾಕ್ ಟೆಸ್ಟ್ ಹಾಕಕ್ಕೆ ಎಲ್ಲಿ ಹಾಕಬೇಕು ಗೊತ್ತಿಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಅಂತ ಒಂದು ಆ್ಯಪ್ ಐತಿ. ಸೊ ನೀವು ಪ್ಲೇಸ್ಟೋರ್ಗೆ ಹೋಗಿ ಟೆಕ್ಸ್ಟ್ ಬುಕ್ ಅಂತ ಸರ್ಚ್ ಮಾಡಿ, ಅಥವಾ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು ಟೆಕ್ಸ್ಟ್ ಬುಕ್ದ. ಅಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಸೀದಾ ಟೆಕ್ಸ್ಟ್ ಬುಕ್ ಆ್ಯಪಿಗೆ ಹೋಗ್ತೀವಿ, ಡೌನ್ಲೋಡ್ ಮಾಡ್ಕೋರಿ ಆ್ಯಪ್. ಇದ್ರಲಿಲ್ಲ ಅಂದ್ರೆ ಇತ್ತಂದ್ರೆ ಭಾರಿ ಬೆಸ್ಟ್ ಆಫರ್ ಐತಿ. ಆ್ಯಕ್ಚುಲಿ ಅದು ಆ್ಯಪ್ ನೀವು ಚೆಕ್ ಮಾಡ್ಕೊಂಡ್ರೆ 700 ರೂಪಾಯಿ 800 ರೂಪಾಯಿ ಎಲ್ಲ ಇರುತ್ತೆ ಪ್ರೈಸ್. ಬಟ್ ಇವಾಗ ಅಷ್ಟು ಇರಂಗಿಲ್ಲ. ಇವಾಗ ನಮ್ದು ಇಂಡಿಪೆಂಡೆನ್ಸ್ ಡೇ ಬಂತಲ್ಲ, ಸ್ವಾತಂತ್ರ್ಯ ದಿನಾಚರಣೆ 70 ಮುಗಿದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಬರ್ತಲ್ಲ, ಹಾಗಾಗಿ ಆ ಪ್ರಯುಕ್ತ ಅವ್ರು ಏನು ಮಾಡತ್ತಾರಪ್ಪ ಅಂತಂದ್ರೆ ನಮಗೆ 349 ರೂಪೀಸಿಗೆ ಕೊಡಕತ್ತಾರ, ಆಫರ್ ಕೊಡತ್ತಾರ. ಏನು ಕೊಡತ್ತಾರ? 349 ಆಫರ್ ರೂಪೀಸ್, 700 ರೂಪಾಯಿ 1 ವರ್ಷ ಬರೋದು. 349ಗೆ 1 ವರ್ಷದ ಬದಲಿ 2 ವರ್ಷ ಕೊಡಕತ್ತಾರ, 2 ವರ್ಷ ಆಫರ್ ಕೊಡಕತ್ತಾರ. ಸೊ ಈ ಆಫರ್ ಮಿಸ್ ಮಾಡ್ಕೋಬೇಡ್ರಿ. ನಿಮ್ಮ ಸಿಲೆಬಸ್ ಮುಗಿದಿತ್ತಂದ್ರೆ ನೀವು ಯಾವುದೇ ಒಂದು ಎಕ್ಸಾಮ್ ಓದಾಕತ್ರು ಕೂಡ ಇದು ಬರೀ GD ಅಷ್ಟೇ ಅಲ್ಲ. ಈ ಆ್ಯಪ್ ನೀವು CGL ಆಗಿರ್ಬೋದು, MTS ಆಗಿರ್ಬೋದು, GD ಆಗಿರ್ಬೋದು, ರೈಲ್ವೆ ಯಾವುದೇ ಒಂದು ರೈಲ್ವೆ ಎಕ್ಸಾಮ್ ಆಗಿರ್ಬೋದು, NTPC ಆಗಿರ್ಬೋದು, ಲೋಕೋ ಪೈಲಟ್ ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, RPF ಆಗಿರ್ಬೋದು, ಯಾವುದೇ ಒಂದು ಸೆಂಟ್ರಲ್ ಎಕ್ಸಾಮ್ ಎಷ್ಟು ಅದಲ್ಲ ಎಲ್ಲ ಎಕ್ಸಾಮ್ ಬರೀ ಸೆಂಟ್ರಲ್ ಗೌರ್ಮೆಂಟ್ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಟೇಟ್ ಗೌರ್ಮೆಂಟ್ KE ಎಕ್ಸಾಮ್ ನಡೆಸಾರಲ್ಲ, ಎಲ್ಲ KE ಎಕ್ಸಾಮ್ಗಳು, KPSC ಎಕ್ಸಾಮ್ಗಳು, PC PSI ಎಷ್ಟೇನು ಎಕ್ಸಾಮ್ ನಡೆಸಾರಲ್ಲ ಕರ್ನಾಟಕದಾಗ. ಸೊ ಎಲ್ಲ ಪ್ರತಿಯೊಂದು ಕ್ವಶನ್ ಪೇಪರು ಈ ಒಂದು ಆ್ಯಪ್ ಒಳಗೆ ಇಡೀ ಇಂಡಿಯಾ ಒಳಗೆ ನೋಡ್ರಿ, ಇಡೀ ಇಂಡಿಯಾದಾಗ ಎಷ್ಟು ಎಕ್ಸಾಮ್ ನಡೀತಾವಲ್ಲ. ಸೊ ಎಲ್ಲ ಎಕ್ಸಾಮ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅವ್ರ ತೆಗೆದಾವ. ಅದು ನಿಮ್ಗೆ ಕ್ವಶನ್ ಪೇಪರ್ ಕೊಡಂಗಿಲ್ಲ ಅವ್ರು. ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ಮಾಕ್ ಟೆಸ್ಟ್ ಹಾಕೋದು ಗೊತ್ತಿರುತ್ತೆ ನಿಮ್ಗೆ. ಇವಾಗ ನೀವು ಹೋಗಿರ್ತೀರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದ PC ಒಳಗೆ ಮಾಡ್ತಿರಲ್ಲ, ಪೇಪರ್ ಆನ್ಲೈನ್ ಟೆಸ್ಟ್ ಇರುತ್ತಲ್ಲ. ಸೊ ಆ ಥರ ಆನ್ಲೈನ್ ಟೆಸ್ಟ್ ಥರ ನೀವು ಅಲ್ಲಿ ಎಕ್ಸಾಮ್ನಾಗ ಕೂತು ಮಾಡ್ತಿರ್ತಿರ್ಲಿಲ್ಲ, ಆ ಥರ ಕೂತು ಮಾಡೋ ಥರ ಹೆಂಗಿರುತ್ತಲ್ಲ ಅಲ್ಲಿ ಪ್ಯಾಟರ್ನ್ ಸೇಮ್ ಥರ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡ್ರಿ. 349 ರೂಪಾಯಿಗೆ ಐತಿ. ಅಕಸ್ಮಾತ್ ನೀವು ಇನ್ನೂವರೆಗೂ ಟೆಕ್ಸ್ಟ್ ಬುಕ್ ಒಮ್ಮೆ ತಗೊಂಡಿಲ್ಲ, ಫಸ್ಟ್ ಟೈಮ್ ತೊಗೊಳಕ್ಕೆ ಹೊಂಟಿದ್ರೆ ಒಂದು ಕೆಲಸ ಮಾಡ್ರಿ. ಏನಂದ್ರೆ ಒಂದು ಕೆಲಸ ಬಸ್ಸು 26 BASU 26 ಇದು ಕೋಡ್ ಅಪ್ಲೈ ಮಾಡ್ರಲ್ಲಿ. ಸೊ ಈ 349 ಮೇಲೆ ನೀವು ಮತ್ತೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತಾ. ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತಾ ಎದ್ರ ಮೇಲೆ? ಈ 349 ಮೇಲೆ ಎಕ್ಸ್ಟ್ರಾ 12% ಸಿಗುತ್ತಾ ನೀವೇನಾರ ಫಸ್ಟ್ ಟೈಮ್ ಯೂಸರ್ಸ್ ಇದ್ರಂದ್ರೆ. ಸೊ ಚಾನ್ಸ್ ಮಿಸ್ ಮಾಡ್ಕೋಬೇಡ್ರಿ. ಚಾನ್ಸ್ ಅವಾಗ ಸಿಗಂಗಿಲ್ಲ. ಅವ್ರು ಏನು ಬೇಕು ಕೊಟ್ಟಾರ ಗೊತ್ತಿಲ್ಲ ಚಾನ್ಸ್. ಇದನ್ನ 2 ವರ್ಷ ಈ ಪಾಸ್ ಏನು ಸಿಗುತ್ತೆ ನೋಡ್ರಿ. ಟೆಕ್ಸ್ಟ್ ಬುಕ್ ಪಾಸ್ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾವ, ಎಲ್ಲ ಮಾಕ್ ಟೆಸ್ಟ್ಗಳು ಸಿಗ್ತಾವ, ನೋಟ್ಸ್ ಎಲ್ಲ ಸಬ್ಜೆಕ್ಟ್ ನೋಟ್ಸ್ ಸಿಗ್ತಾವ, ಮ್ಯಾಥ್ಸ್, ರೀಸನಿಂಗ್, GK, ಇಂಗ್ಲೀಷ್ ಎಲ್ಲ ನೋಟ್ಸ್ ಸಿಗ್ತಾವ.
ಎ ಟು ಜೆಡ್ ಯು ಪಿ ಎಸ್ ಹಿಡ್ಕೊಂಡು ಯಾವುದೋ ಒಂದು ಸ್ಟೇಟಿನ ಸಣ್ಣ ಎಕ್ಸಾಮ್ ಹಿಡ್ಕೊಂಡು ಯು ಪಿ ಎಸ್ ವರೆಗೂ ನೀವು ಯಾವುದೇ ಎಕ್ಸಾಮ್ ಬರೆಯಕ್ಕೆ ಹೋಗ್ರಿ ಎಲ್ಲ ನೀಟು ಯಾವತ್ತೂ ನೀವು ಬರೆಯಕ್ಕೆ ಗೊತ್ತೈತಿ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಇದಾವಲ್ಲ ಎಲ್ಲ ಥರದ್ದು ಆಲ್ಮೋಸ್ಟ್ ಒಂದು ನೀಟ್ ಅಂದ್ರೆ ಏನು ಎ ಟು ಜೆಡ್ ಎಕ್ಸಾಮ್ ಅದಾವಲ್ಲ, ಸೊ ಎಲ್ಲ ಎಕ್ಸಾಮ್ನು ಕೂಡ ಅವ್ರತೆ ಅದಾವ. ಸೊ ಮಿಸ್ ಮಾಡ್ಕೋಬೇಡ್ರಿ, ಹೋಗಿ ಒಂದ್ಸಲ ಬೈ ಮಾಡಿರಿ, ತೋರಿ. ಒಂದ್ಸಲ ತೊಗೊಂಡ್ರೆ 2 ವರ್ಷ ಬರುತ್ತಾ, 314 rupees. ಅದು ಆಲ್ಮೋಸ್ಟ್ ನೀವು ಬೇರೆ ಟೈಮ್ ಹೋಗಿ ತೊಳಕ್ಕೆ ಹೊಂಟ್ರಿ ಅಂದ್ರೆ ಭಾಳ ಲೇಟ್ ಆಗುತ್ತಾ. ಬಟ್ ಏನಂದ್ರೆ ಈ ಆಫರ್ ಎಲ್ಲಿ ಏನಾಯ್ತು ಅಂದ್ರೆ ಒಂದೇನು ಕ್ಯಾಚ್ ಇಟ್ಟಾರ ಅಂದ್ರೆ ಇವರು ಇಲ್ಲಿ ಒಂದು ಕ್ಯಾಚ್ ಇಟ್ಟಾರ. ಆ ಕ್ಯಾಚ್ ಏನಪ್ಪ ಅಂತಂದ್ರೆ ಇವರು ಗೊತ್ತೈತೆ ಅವ್ರಿಗೂ, ಸೊ ಹುಡುಗರಿಗೆ ಅವಶ್ಯಕತೆ ಐತಿ, ಬಟ್ ಅವ್ರಿಗೆ ಗೊತ್ತಿರುತ್ತಲ್ಲ, ಅವ್ರು ಲಾಸ್ ಮಾಡ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ. ಸೊ ಅವ್ರು ಏನು ಮಾಡ್ಯಾರ, ಟೈಮಿಂಗ್ ಇಟ್ಟಾರ. ಸೊ 14 ತಾರೀಕು ನಮ್ದು ಸಂದರ್ಶ ಸಿಕ್ಕಿದೆ ಅವಾಗ ರಾತ್ರಿ 15 ಮಿಡ್-ನೈಟ್ 15 ತಾರೀಕು. ಸೊ 14 ಮುಗಿದ 15 ಸ್ಟಾರ್ಟ್ ಆಗುತ್ತಲ್ಲ. ಸೊ ಮಿಡ್-ನೈಟ್ 12 ಇಂದ 1 ಮಟ್ಟ ಟೈಮ್ ಇರುತ್ತಲ್ಲ, 12 ಗಂಟೆಯಿಂದ 1 ಗಂಟೆ ಮಟ್ಟ ಟೈಮ್ ಇರುತ್ತಲ್ಲ ಮಿಡ್-ನೈಟ್. ಸೊ ಆ ಮಿಡ್-ನೈಟ್ ಟೈಮ್ನಾಗ ನಿಮ್ಗೆ ಈ ಡಿಸ್ಕೌಂಟ್ ಇರುತ್ತೆ ಬರೀ 349 ರಾತ್ರಿ 12ರಿಂದ 1 ಗಂಟೆ ಮಟ್ಟ ಡಿಸ್ಕೌಂಟ್ ಇರುತ್ತೆ. ಸೊ ಮಿಸ್ ಮಾಡಬೇಡ್ರಿ, ಹೋಗಿ ತಗೋರಿ. ಇವತ್ತು ರಾತ್ರಿ 14 ಮಕ್ಕಳು ಲೇಟ ಮಾಡ್ತೀರ ಗೊತ್ತೈತೆ ಎಲ್ಲರೂ. ಸೊ ರಾತ್ರಿ 12 ಗಂಟೆ ಮತ್ತು 14 ತಾರೀಕು ರಾತ್ರಿ 12 ಗಂಟೆ ಕುಂಡ್ರಿ, 15 ಸ್ಟಾರ್ಟ್ ಆದ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ಕೋಬಹುದು ಆಯ್ತಾ. ಇನ್ನು ಜಿ ಡಿ ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. 60,000 ಬರ್ತೀವಿ ಅಥವಾ ನಿಮ್ದು ಏಜ್ ಏನಾರ ಇತ್ತಂದ್ರೆ, ಮ್ಯಾಥ್ಸ್ ಚಲೋ ಇತ್ತಂದ್ರೆ, ನಿಮ್ಗೆ ಅದನ್ನು ಆರ್ಮಿ ಆಗಕ್ಕೆ ಮಾಡ್ಬೇಕಂದವ್ರಿಗೆ, ಸೊ ಡಿಫೆನ್ಸಿಗೆ ಹೋಗ್ಬೇಕಂದವ್ರಿಗೆ ಬೆಸ್ಟ್ ಐತೆ ಆಫರ್. ಮಿಸ್ ಮಾಡಬೇಡ್ರಿ. 61,000 ವೇಕೆನ್ಸಿ ಇದಾವೆ, ಒಳ್ಳೆ ಇಷ್ಟು ವೇಕೆನ್ಸಿಗಳು ಬರಂಗಿಲ್ಲ. ಇನ್ನು 70,000 ಮಟ್ಟ ಬರ್ಬೋದು. ಸೊ ಮಿಸ್ ಮಾಡ್ಕೋಬೇಡ್ರಿ. ಇನ್ನು ಸ್ಟೇಟ್ ಅವ್ರ ಸೆಂಟ್ರಲ್ ಬಗ್ಗೆ ಮಾತು ಬರೋಣಂತ. ಸ್ಟೇಟ್ ಅವ್ರ ಸೆಂಟ್ರಲ್ ಬಗ್ಗೆ ಏನು ಹೇಳ್ತೀನಪ್ಪ ಅಂತಂದ್ರೆ, ನೋಡ್ರಿ ನಿಮ್ದು ಏನಾರ ಮ್ಯಾಥ್ಸ್ ಏನಾರ ಸ್ಟ್ರಾಂಗ್ ಇತ್ತಂದ್ರೆ ನೀವು ಸೆಂಟ್ರಲ್ ಹೋದ್ರಿ, ಸೆಂಟ್ರಲ್ ಹೋದ್ರಿ, ಒಟ್ಟ ಟೆನ್ಷನ್ ತೊಗೊಳ್ಬೇಡ್ರಿ. ಜಿ ಕೆ ಬೇಕಿತ್ತು, ಜಿ ಕೆನೂ ಸ್ಟ್ರಾಂಗ್ ಐತೆ ನೀವು ಸ್ಟೇಟ್ ಓದ್ಬೋದು. ಬಟ್ ಜಿ ಕೆ ಬೇಕೈತಿ, ಬಟ್ ಮ್ಯಾಥ್ಸ್ ಮಾತ್ರ ಮುಕ್ಳರಿ ಸ್ಟ್ರಾಂಗ್ ಐತೆ ಅಂದ್ರೆ ಸಿಂಪಲ್ ಆಗಿ ಕಣ್ಣು ಮುಚ್ಚಿ ಸೆಂಟ್ರಲ್ಗೆ ಅಪ್ಲೈ ಮಾಡಿರಿ. CGL CHS ಸಿಕ್ಕಾಪಟ್ಟೆ ಬರ್ತಾವೆ ವೇಕೆನ್ಸಿಗಳು, ವರ್ಷ ಬರ್ತಾ ಇರ್ತವೆ ವೇಕೆನ್ಸಿಗಳು. ಮತ್ತು ಕೆಲವ್ರು ಹೇಳ್ತಾರೆ ನಮ್ಗೆ ಆಗಂಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಎಕ್ಸಾಮ್ ಆಗಂಗಿಲ್ಲ ಅಂದ್ರೆ ಯಾವುದೇ ಎಕ್ಸಾಮ್ ಆಗಲ್ಲ. ನಿಮ್ದು ಆಕೈತೆ ಅಂದ್ರೆ ಎಲ್ಲ ಎಕ್ಸಾಮ್ ಆಗ್ಬೋದು. ನೀವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿ ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತಿರ್ತಾನೆ, ಮಾಡದಿರೋದು ಯಾವುದೂ ಮಾಡ್ತಿರಂಗಿಲ್ಲ. ಸೊ ಹಂಗಾಗಿ ನೀವು ಒಂದ್ಸಲ ಅಬ್ಸರ್ವ್ ಮಾಡಿರಿ, ಮಾಡೋರು ಮಾಡ್ತಾರೆ. ಸೊ ನಂಗೆ ಆಗಂಗೆ ಕೂತ್ರೆ ಯಾವುದೂ ಆಗಂಗಿಲ್ಲ. ಸೊ ನೀವು ಸ್ಟೇಟ್ ಹೋದ್ರಿ, ಸೆಂಟ್ರಲ್ ಹೋದ್ರಿ. ನಿಮಗೆ ಡೌಟ್ ಇತ್ತಂದ್ರೆ ನೀವು ಎಡ್ಜಸ್ಟ್ ಮಾಡಿ ಸೆಂಟ್ರಲ್ ಓದಿದ್ದು ಅದೇ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತಾ, ಬಟ್ ಸ್ಟೇಟ್ ಇರುತ್ತಾ ಸ್ವಲ್ಪ ಜಿ ಕೆ ಜಾಸ್ತಿ ಇರುತ್ತಾ. ಸೊ ಜಿ ಕೆ ನಿಮ್ಗೆ ಜಾಸ್ತಿ ಕಷ್ಟ ಆಗುತ್ತಂದ್ರೆ ನೀವು ಸಿಂಪಲ್ ಏನು ಮಾಡೋದು, ಸ್ಟೇಟಿಗೆ ಓದ್ಬಿಟ್ಟು ಸೆಂಟ್ರಲ್ ಓದ್ಬೋದು. ಮ್ಯಾಥ್ಸ್ ರೀಸನಿಂಗ್ ಚಲೋ ಇರ್ತಾರೆ, ಇಲ್ಲ ಜಿ ಕೆ ಚಲೋ ಐತಂದ್ರೆ ಸ್ಟೇಟ್ ಕೂಡ ಓದ್ಬೋದು. ಮೊನ್ನೆ PCP ನೋಡಿರ್ತೀರಿ, ಈಸಿ ಐತೆ, ಹಂಗೇನು ಟಫ್ ಇರಲಿಲ್ಲ, ಬಟ್ ಸ್ವಲ್ಪ ಡೀಪ್ ಹೋಗಿದ್ದ. ಸ್ಪೆಷಲಿ ಕರ್ನಾಟಕ ಬಗ್ಗೆ ಏನಿತ್ತಲ್ಲ, ಸೊ ಕರ್ನಾಟಕ ಭಾಳ ಡೀಪ್ ಹೋಗಿದ್ದ. ಅದು ಬಿಟ್ಟರೆ ಪೇಪರ್ ನಾನು ನೋಡೀನಿ, ಈಸಿ ಇತ್ತು. ನಾವು ಬರೀ ಎಕ್ಸಾಮ್ ಹೋಗಿರಲಿಲ್ಲ, ಅಪ್ಲೈ ಮಾಡಿರಲಿಲ್ಲ, ಬಟ್ ಆಮೇಲೆ ಕ್ವಶನ್ ಪೇಪರ್ ನೋಡ್ಬೋದಲ್ಲ. ಸೊ ನೋಡಿದೆ ಅಷ್ಟೊಂದು ಟಫ್ ಇರಲಿಲ್ಲ. ಜಿ ಕೆ ಬಿಟ್ಟು ಕರ್ನಾಟಕ ಸ್ಪೆಷಲಿ ಆ ಪೇಪರ್ ನೀವು ಒಂದ್ಸಲ ಅಬ್ಸರ್ವ್ ಮಾಡಿರಿ. ಆ ಪೇಪರ್ ನಿಮ್ಗೆ ಏನಾರ ಓಕೆ ಇದನ್ನ ಮಾಡ್ಬೋದು ಅನ್ನೋಗಿತ್ತಂದ್ರೆ ನೀವು ಸ್ಟೇಟ್ಗೆ ಓದ್ಬೋದು. ಇಲ್ಲ ಇದು ನನಗೆ ಕಷ್ಟ ಆಗುತ್ತಾ, ನನ್ನ ಮ್ಯಾಥ್ಸ್ ಹೋಯ್ತಂದ್ರೆ ನೀವು ಸೀದಾ ಏನು ಮಾಡಿರಿ, ಸೆಂಟ್ರಲ್ಗೆ ಓದ್ರಿ. ಅದನ್ನ ಬಿಟ್ಟರೆ ಜಿ ಡಿ ಬಗ್ಗೆ ಇದನ್ನ ಓಕೆ CGL ಎಕ್ಸಾಮ್ ಸ್ಟಾರ್ಟ್ ಆಗುತ್ತಾ, ಅಷ್ಟೇ ಸಿಂಪಲ್ ಆಗಿ ನಿಮಗೆ ಯಾವ್ದು ಈಸಿ ಅನ್ಸುತ್ತಲ್ಲ ಅದನ್ನ ಮಾಡಿರಿ. ಮಾಕ್ ಟೆಸ್ಟ್ ಕೊಡ್ರಿ, ಮಾಕ್ ಟೆಸ್ಟ್ ಬೇಕಿದ್ದಲ್ಲ. ಸೊ ಒಂದ್ಸಲ ಹೋಗ್ರಿ, ಸೆಂಟ್ರಲ್ ಎಕ್ಸಾಮ್ ನಿಮಗೆ ಐಡಿಯಾ ಇಲ್ಲ ಅಂದ್ರೆ ಹೋಗಿ ಒಂದು ಮಾಕ್ ಟೆಸ್ಟ್ ಕೊಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸ್ಕೋರ್ ಮಾಡ್ತೀರಿ ಅಂತೇಳಿ, ಕ್ವಶನ್ ಲೆವೆಲ್ ಹೆಂಗೈತಿ ನಿಮ್ಗೆ ಗೊತ್ತಾಗುತ್ತಾ. ಅದ್ರ ಮೇಲೆ ನೀವು ಡಿಸೈಡ್ ಮಾಡಿರಿ ಯಾವ್ದು ಕೊಡ್ಬೇಕು ಯಾವ್ದಿಲ್ಲ ಅಂತೇಳಿ. ಸೊ ಅಲ್ಲಿ ಸ್ಟೇಟ್ ಕೂಡ ಎಲ್ಲ ಎಕ್ಸಾಮ್ ಅದಾವ, PC ಹಿಡ್ಕೊಂಡು ಎಲ್ಲ ಎಕ್ಸಾಮ್ ಅದಾವ. ಅದನ್ನೊಂದ್ಸಲ ಮಾಕ್ ಟೆಸ್ಟ್ ಕೊಡ್ರಿ. ಆಮೇಲೆ ನೀವು ಸೆಂಟ್ರಲ್ ಇಂದಾವಲ್ಲ CGL NTPC ಅವಕ್ಕೂ ಕೂಡ ಮಾಕ್ ಟೆಸ್ಟ್ ಕೊಡ್ರಿ. ಅಲ್ಲೂ ನಿಮಗೆ ಏನಾರ ಸ್ಕೋರ್ ಗೊತ್ತಾಗುತ್ತಾ. ಸೊ ಯಾತ್ರ ನಿಮ್ಗೆ ಸ್ಕೋರ್ ಚಲೋ ಅನ್ಸುತ್ತಲ್ಲ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಅದನ್ನ ನೀವು ರೆಡಿ ಆಗ್ಬೋದು. ಬಟ್ ಯೂಸ್ ಮಾಡಿ ನೀವು ಏನಾರ ಸೆಂಟ್ರಲ್ ಫುಲ್ ಪ್ರಿಪೇರ್ ಆಗಿರಂದ್ರೆ ಇವಾಗ ಒಮ್ಮೆ ಸ್ಟಡಿ ಶಿಫ್ಟ್ ಆಗೋದು ಕೂಡ ಕಷ್ಟನ. ಯಾಕಂದ್ರೆ ಇಲ್ಲಿ ಸಿಲೆಬಸ್ ಆಲ್ಮೋಸ್ಟ್ ಡಿಫ್ರೆಂಟ್ ಐತಿ. ಯಾಕಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನಿರುತ್ತೆ, ನೀವಲ್ಲಿ ಇಂಡಿಯನ್ ಎಷ್ಟು ಓದಿರ್ತೀರಿ, ಜಾಸ್ತಿ ಇಂಡಿಯನ್ ಜಾಗ್ರಫಿ ಜಾಸ್ತಿ ಓದಿರ್ತೀರಿ, ಆಮೇಲೆ ಇಂಡಿಯನ್ ಎಕನಾಮಿಕ್ಸ್ ಜಾಸ್ತಿ ಓದಿರ್ತೀರಿ. ಬಟ್ ನಮ್ಮ ಸ್ಟೇಟ್ ಕಡೆ ಬಂದಾಗ ಇಲ್ಲಿ ಕರ್ನಾಟಕ ಜಾಗ್ರಫಿ, ಕರ್ನಾಟಕದ ಹಿಸ್ಟ್ರಿ, ಕರ್ನಾಟಕದ ಎಕನಾಮಿ ಆಗಿರ್ಬೋದು, ಮತ್ತು ಕರ್ನಾಟಕದ ಬಜೆಟ್ ಬಗ್ಗೆ ಆಗಿರ್ಬೋದು, ಈ ಥರ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ಕರ್ನಾಟಕದ ಹಿಸ್ಟ್ರಿ ಮಾತ್ರ ಕೇಳ್ತಾರೆ ಭಾಳ. ಹಾಗಾಗಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತಾ. ಇಲ್ಲ ನಾವು ಓದ್ತೀನಿ, ನಾವು ಮಾಡ್ಬೋದು ಅನ್ನೋ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಂದ್ರೆ ನೀವು ಓದ್ಬೋದು, ಏನು ಸಮಸ್ಯೆ ಇಲ್ಲ. ಮತ್ತು ಜಿ ಡಿ ಓದೋರಿಗೆ ಹೇಳ್ತೀನಿ ಕೇಳ್ರಿ, ನಾ ಆಲ್ಮೋಸ್ಟ್ ಆದಷ್ಟು ಬೇಗ ಏನು ಮಾಡ್ತೀನಿ ಅಂದ್ರೆ ಸ್ಪೆಷಲ್ ಚಾಪ್ಟರ್ ವೈಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಚಾಪ್ಟರ್ ವೈಸ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ. ಪ್ರತಿಯೊಂದು ಚಾಪ್ಟರ್ ಕವರ್ ಮಾಡ್ತೀನಿ. ಎಕ್ಸಾಮ್ ನೋಟಿಫಿಕೇಶನ್ ಬರೋಟಿಗೆಲ್ಲ ಕವರ್ ಆಗ್ತಾವೆ. ಆಮೇಲೆ ಕಂಟಿನ್ಯೂ ಮಾಕ್ ಟೆಸ್ಟ್ ಸಾಲ್ವ್ ಮಾಡೋಂತ. ಮತ್ತು ಇವಾಗಲೇ ಇನ್ಸ್ಟಾಗ್ರಾಮ್ನಾಗ ಏನು ಮಾಡ್ತೀನಪ್ಪ ಅಂತಂದ್ರೆ, ಇನ್ಸ್ಟಾಗ್ರಾಮ್ದಾಗ ಡೈಲಿ ಒಂದೊಂದು ಟ್ರಿಕ್ಸ್ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಇನ್ಸ್ಟಾಗ್ರಾಮ್ ಹಾಕತ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಬಂದು ನೀವು ಜಾಯ್ನ್ ಆಗೋದು. ಇನ್ಸ್ಟಾಗ್ರಾಮ್ಗೆ ಒಂದು ಫಾಲೋ ಮಾಡ್ಕೋಬೋದು. ಮಾಡಿದ್ರೆ ನಿಮ್ಗೆ ಡೈಲಿ ಒಂದು 2 ರಿಂದ 3 ವಿಡಿಯೋ ಹಾಕತ್ತೀನಿ ಕಂಪಲ್ಸರಿ. ಟ್ರಿಕ್ಸ್ಗಳು, ಮ್ಯಾಥ್ಸ್ ಕ್ವಶನ್ಗಳನ್ನ ಟ್ರಿಕ್ಸಿಂದ ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡ್ಕೊಂತೀರಿ, ಸ್ಟೇಟ್ ಸೆಂಟ್ರಲ್ ಎರಡು ಕೂಡ ಮಾಡ್ತೀನಿ. ಎಲ್ಲ ಮಿಕ್ಸ್ ಅದಾವ. ಮ್ಯಾಥ್ಸ್ ಅಂದ್ರೆ ಎಲ್ಲ ಒಂದೇ, ಭಾಳ ಡಿಫ್ರೆನ್ಸ್ ಇರಂಗಿಲ್ಲ. ಸೊ ಮ್ಯಾಥ್ಸ್ ವಿತ್ ಟ್ರಿಕ್ಸ್ ವಿಡಿಯೋ ಮಾಡ್ತೀನಿ. ನೀವು ಬಂದಲ್ಲಿ ಫಾಲೋ ಮಾಡೋದು. ನಿಮಗೆ ಡೌಟ್ ಇದ್ರೆ ಅದನ್ನು ಕೂಡ ಬಂದು ಇಷ್ಟ ಅಂತ ಕೇಳ್ಬೋದು. ಸೊ ನಿಮಗೆ ಟ್ರಿಕ್ಸ್ ಬೇಕಂದ್ರೆ ಅಲ್ಲಿ ಕೂಡ ಶಾರ್ಟ್ಸ್ ರೀಲ್ಸ್ ಇರ್ತಾವಲ್ಲ, ಅಲ್ಲಿ ವಿಡಿಯೋ ಮಾಡಿ ಹಾಕತ್ತೀನಿ, ನೋಡ್ಬೋದು. ಇನ್ನು ಟೆಲಿಗ್ರಾಮ್ ಕೂಡ ಐತಿ, ಅಲ್ಲಿ ಅಪ್ಡೇಟ್ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಅಷ್ಟೇ. ಸಿವ್ ಮುಂದಿದಾಗ ಸ್ಟೇಟ್ ಸೆಂಟ್ರಲ್ ಓದ್ಬೇಕಂದ್ರೆ ಸಿಂಪಲ್. ನಿಮಗೆ ಯಾವ ಸಬ್ಜೆಕ್ಟ್ ಈಸಿ ಐತಿಲ್ಲ, ನಿಮ್ಗೆ GK ಸ್ಟ್ರಾಂಗ್ ಇದ್ರೆ ಸ್ಟೇಟ್ ಹೋದ್ರಿ, GK ಬಿಟ್ಟು ಬಾಕಿ ಎಲ್ಲ ಸ್ಟ್ರಾಂಗ್ ಇದ್ರೆ ಸೆಂಟ್ರಲ್ ಹೋದ್ರಿ. ನಿಮ್ದೇನು ಸಿಲೆಬಸ್ ಕಂಪ್ಲೀಟ್ ಆಗಿ ಮುಂಚೆಲ್ಲ ಎಕ್ಸಾಮ್ ಬರೋದು, ಸೆಂಟ್ರಲ್ 1-2 ಮಾರ್ಕ್ಸ್ ಮಿಸ್ ಆಗಿತ್ತು ಹಂಗದು ಇತ್ತಂದ್ರೆ ಟೆನ್ಷನ್ ತೊಗೊಳ್ಕೊಬಿಟ್ರೆ ಸೀದಾ ಸೆಂಟ್ರಲ್ ಹೋದ್ರಿ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಆಗುತ್ತಾ. ಒಮ್ಮೆ ಮಕ್ಕಡಿ ಮಾಡ್ರೆ ಸೊ ಒಂದು ಧ್ವನಿ ಮೇಲೆ ಕಾಲಿಟ್ರೆ ಆರಾಮಾಗಿರ್ತೀರಿ. 2 ಧ್ವನಿ ಮೇಲೆ ಕಾಲಿಟ್ರಿ ಅಂದ್ರೆ ಆ ಕೂಡಲೇ ಬಿದ್ದು ಬಿಡ್ತೀರಿ. ಸೊ 1 ಧ್ವನಿ ಮೇಲೆ ಕಾಲಿಡ್ರಿ ಮಾಡ್ರಿ. ಇದನ್ನು ಕೂಡ ಸ್ಟೇಟ್ ಅಪ್ಲೈ ಮಾಡಿರಿ, ಸ್ಟೇಟ್ ಎಕ್ಸಾಮ್ ಬರೀರಿ. ಬಟ್ ಫೋಕಸ್ ಒಂದು ಕಡೆ ಇರಲಿ. 2 ಎಕ್ಸಾಮ್ ಬರೀ ಎಕ್ಸಾಮ್ ಬರೆಯಕ್ಕೆ ನಾ ಬೇಡ ಅನ್ನಂಗಿಲ್ಲ. ಎಕ್ಸಾಮ್ ಇದ್ದು ಬರೀರಿ, ನಿಮ್ಮ ಟೈಮ್ ಚಲೋ ಆಗ್ಬೋದು. ಬಟ್
ಫಿಕ್ಸ್ ಏನು ಒಂದು ಉಳಿಯೋ ಪೂರ ಇರಲಿ, ಒಂದು ಉಳಿಯೋ ಅರ್ಧ, ಒಂದು ಎರಡು ಕಡೆ ಹಿಂಗೆ ಮಾಡಬೇಡ್ರಿ, ಒಂದು ಕಡೆ ಇರಲಿ. ಅದನ್ನು ಎಕ್ಸಾಮ್ ಬರ್ರಿ, ಬಟ್ ಒಂದು ಕಡೆ ಫಿಕ್ಸ್ ಇರಲಿ ಅಷ್ಟೇ. ಸಿಗು ಮುಂದಿನದಾಗ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀನಿ ಚಾಪ್ಟರ್ ವೈಸ್ ಎಲ್ಲ ಕ್ಲಾಸ್ಗಳು. ಆದಷ್ಟು ಬೇಗ ಸಿಗು ಮುಂದಿನದಾಗ ತನಕ ಓದ್ಕೊಂತೀರಿ, ಓದು ಸ್ಟಾಪ್ ಮಾಡಬೇಡ್ರಿ, ಓದ್ಕೊಂತೀರಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಆಲ್, ಬಾಯ್.